ನಮ್ಮಿ ತುಳುನಾಡು ದೈವ ದೇವರ ಬೇಡು. ಇಲ್ಲಿನ ಆಚಾರ ಸಂಸ್ಕೃತಿಯೇ ವಿಭಿನ್ನವಾಗಿರುವಂಥದ್ದು. ಊರು ಬಿಟ್ಟು ಪರವೂರಿಗೆ ಹೋದರೂ ಜಾತ್ರೆ, ನೇಮೋತ್ಸವ, ಕೋಲ ನಡೆಯುವಾಗ ನಾವೆಲ್ಲರೂ ಒಂದಾಗ್ತೇವೆ. ಸರ್ವ ಧರ್ಮದ ತುಳುನಾಡಿನ ಮಂಗಳೂರಿನ ನೀರು ಮಾರ್ಗದ ಶಾಂತಿಗುರಿಯಲ್ಲಿರುವ ರಾಹುಗುಳಿಗ, ಕೋಡ್ದಬ್ಬು, ತನ್ನಿಮಾನಿಗ, ಚಾಮುಂಡಿ, ಕತ್ತಲೆಕಾನದ ಗುಳಿಗ, ಪಂಜುರ್ಲಿ ದೈವಗಳ ಪುನಃ ಪ್ರತಿಷ್ಠೆ ಮತ್ತು ಸಾನ್ನಿಧ್ಯ ಕಲಶಾಭಿಷೇಕ ಸಂಭ್ರಮಕ್ಕೆ ಚಾಲನೆ ಸಿಕ್ಕಿದೆ. ಬನ್ನಿ, ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗೋಣ. ಶಕ್ತಿದ ಮಾಯೆ ಗುಳಿಗಜ್ಜನ ಸೇವೆ ನಂಬಿ ಭಕುತಿರಿಗು ಇಂಬು ಕೊರ್ಪಿನ ಗುಳಿಗಜ್ಜನೆ ಏರೆ ನನದುಂಬು. ಹೌದು, ನಂಬಿದವರ ಪಾಲಿಗೆ ರಕ್ಷಿಸುವ ಸಲುವಾಗಿ ಅಭಯವನ್ನ ನೀಡುವ ದೈವ ಆರಾಧನೆ ನಮ್ಮ ತುಳುನಾಡಿನ ಹೆಮ್ಮೆಯ ಸಂಸ್ಕೃತಿ. ಇದೀಗ ಕರಾವಳಿಯ ಕಾರಣಿಕದ ತಾಣ ಮಂಗಳೂರಿನ ನೀರು ಮಾರ್ಗ ಶಾಂತಿಗುರಿಯ ಶ್ರೀ ರಾಹುಗುಳಿಗ ಕೋಡ್ದಬ್ಬು ಪರಿವಾರ ದೈವಗಳ ದೈವಸ್ಥಾನದಲ್ಲಿ ಪುನಃ ಪ್ರತಿಷ್ಠೆ ಸಾನ್ನಿಧ್ಯ ಕಲಾಭಿಷೇಕದ ಸಂಭ್ರಮ ಮನೆ ಮಾಡಿದೆ. ರಾಹುಗುಳಿಗ, ಕೋಡ್ದಬ್ಬು, ತನ್ನಿಮಾನಿಗ, ಚಾಮುಂಡಿ, ಗುಳಿಗ, ಕತ್ತಲೆಕಾನದ ಗುಳಿಗ, ಪಂಜುರ್ಲಿ ದೈವಗಳ ಪುನಃ ಪ್ರತಿಷ್ಠಾ ಮತ್ತು ಸಾನ್ನಿಧ್ಯ ಕಲಾಭಿಷೇಕವು ನಿನ್ನೆಯಿಂದ ಆರಂಭಗೊಂಡಿದ್ದು ಫೆಬ್ರವರಿ 11ರವರೆಗೆ ನಡೆಯಲಿದೆ. ಬೊಲ್ಮಾರ ಗುತ್ತು ಶಶಿಧರ್ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆದಿದ್ದು, ನಿನ್ನೆ ಮಧ್ಯಾಹ್ನ ಸಾಮರಸ್ಯದ ಭಾವೈಕ್ಯತೆಯ ಹಸಿರುವಾಣಿ ಶೋಭಾಯಾತ್ರೆ ನೀರು ಮಾರ್ಗ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರದಿಂದ ಹೊರಟು ಕ್ಷೇತ್ರಕ್ಕೆ ಆಗಮಿಸಿದೆ. ಈ ಸಂದರ್ಭ ಹಸಿರು ಹೊರೆ ಕಾಣಿಕೆ ಶೋಭಾಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕಮಲಾದೇವಿ ಆಸ್ರಣ್ಣರು, ದೇವರು ಹಾಗೂ ದೈವಗಳ ಆಶೀರ್ವಾದಕ್ಕೆ ನಾವು ಒಲಿದಾಗ ಸಮೃದ್ಧ ಬದುಕು ಎಂದಿಗೂ ನಮ್ಮದಾಗತ್ತೆ. ಬಿಂಬ ಗಟ್ಟಿಯಾದ್ರೆ ಪ್ರತಿಬಿಂಬ ಗಟ್ಟಿಯಾಗತ್ತೆ ಎಂದರು. ಒಕ್ಕದಾಲ ನಮ್ಮ ಯೋಚನೆ ಮಾಡ್ಕೊಳ್ಳಿ, ನಮ್ಮ ಗಟ್ಟಿಯಾಪ ಪಂಪಿನ ಮಲ್ಲ ಒಂದು ಸಂದೇಶ ದೊಂದಾಗ ಬಿಂಬ ಗಟ್ಟಿ ಆಂಡ ಪ್ರತಿಬಿಂಬ ಗಟ್ಟಿ ಆಪನು ಪ್ರತಿಬಿಂಬನ ಕೂಡ ಗಟ್ಟಿ ಮಾಡ್ಕೊಡೋದಾಲ ಅವು ಗಟ್ಟಿ ಆಂಡ ನಿಜ. ನಮ್ಮ ಪ್ರತಿ ನಮ್ಮ ಹಿಂದೂ ಸಮಾಜೋಡು ದೈವದೇವರನ್ನಾಗೇನು ಸಾಲಗೂ ಸರಿಯಾದ ಈ ಗೋಡಾನ ಬ್ರಹ್ಮಕಲಶನ ಮಲ್ತಂತ ಅಂದ ಇಡೀ ಊರು ಗ್ರಾಮ ರಾಷ್ಟ್ರವೂ ಎಟ್ಟೆ ಹಾಕೊಂಡು ಐಟು ಪಣ್ಣಗನೆ ಎಂಟನೆ ಬರ್ತದೆ ದಾದಪಣಂತ ಅಂಡ ಸಾನ್ನಿಧ್ಯ ಅಭಿವೃದ್ಧಿ ಆಂಡ ಶ್ರೀಭವಸುಖಾಯಿನ ನಾಟು ನಮ್ಮ ಎಡ್ಡೆರಿಕೆ ಆರೇನು ನಮ್ಮ ಪ್ರತಿಷ್ಠೆ ಮಾಡ್ತಾಂಡ ಲೋಕಲ್ ಅಷ್ಟ ಎಡ್ಡೆ ಹಾಕೊಂಡು ಪಂಪಿನ ಒಂದು ಸಂದೇಶನ ತುಂಬದಾಗಲು ಕೊಡ್ತೇವೆ. ಅದನ್ನೇ ಎಡ್ಡೆರಿಕೆ ಮಲ್ಕೊರೆಗೋಸ್ಕರ ಇನ್ನು ಹೊರೆ ಕಾಣಿಕೆ ಬಿಡಾವನ್ನು ನೆಕ್ ನಮ್ಮ ಧಾನ್ಯ ಕಾಣಿಕೆನ ಹಿಂದೂ ಕಾಣಿಕೆನ ಪಂಪು ಹೊರೆ ಕಾಣಿಕೆ ಪಂಪು
ಎಲ್ಲೆಲ್ಲೂ ಸಂಭ್ರಮ. ಊರ ಮಂದಿಗೂ ತನ್ನೂರಿನ ದೈವಸ್ಥಾನದ ಪುನಃ ಪ್ರತಿಷ್ಠೆಯೆಂದು ವಿಶೇಷವಾದ ಉತ್ಸಾಹ, ಭಕ್ತಿ. ನಿನ್ನೆ ಸಂಜೆ ಉಗ್ರಾಣ ಮುಹೂರ್ತ ಪಾಕಶಾಲೆಯು ಉದ್ಘಾಟನೆಗೊಂಡಿತು. ಇನ್ನು ಇಂದು ಸಂಜೆ 5ರಿಂದ ಸಾಮೂಹಿಕ ಪ್ರಾರ್ಥನೆ, ಗೇಹ ಪ್ರತಿ ಗೇಹ, ಪ್ರಾಕಾರ ಬಲಿ ನಡೆಯಲಿದ್ದು 5:30 ಬಳಿಕ ಸಭಾ ಕಾರ್ಯಕ್ರಮ ಹಾಗೂ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ. ಹಾಗೆ ರಾತ್ರಿ 10:30ಕ್ಕೆ ತುಳುನಾಡ ತುಡರ್ ಅವರ ಕೊಪ್ಪರಿಗೆ ಎಂಬ ನಾಟಕ ಪ್ರದರ್ಶನವಾಗಲಿದೆ ಎಂಬ ಮಾಹಿತಿಯನ್ನ ಸವಿಸ್ತಾರವಾಗಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಪದ್ಮನಾಭ ಕೋಟ್ಯಾನ್ ತಿಳಿಸಿದರು. ರಾವುಗುಳಿಗ ಕೋರ್ದಪ್ಪು ಪರಿವಾರ ದೈವ ಕ್ಷೇತ್ರ ಶಾಂತಿಗುರಿ ನೀರುಮಾರ್ಗ ಇವತ್ತು ಹೊರೆಕಾಣಿಕೆ ಮೂಲಕ ಇವತ್ತು ಕಾರ್ಯಕ್ರಮ ಚಾಲನೆಯಾಗಿದೆ. ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಭಜನಾ ಮಂದಿರ ನೀರುಮಾರ್ಗದಿಂದ ಇವತ್ತು ಹಸಿರು ಹೊರೆಕಾಣಿಕೆ ನಮ್ಮ ಕಟೀಲು ಹಸ್ರಣ್ಣರ ಮೂಲಕ ಇವತ್ತು ದೀಪ ಪ್ರಜ್ವಲನೆ ಮೂಲಕ ಚಾಲನೆಯಾಗಿ ಕ್ಷೇತ್ರಕ್ಕೆ ಅರ್ಪಣೆ ಆಯಿತು. ಈ ಕ್ಷೇತ್ರ ಅಂದರೆ ಸುಮಾರು ಒಂದು 400 ವರ್ಷಗಳ ಇತಿಹಾಸ ಇದ್ದಂಥ ಕ್ಷೇತ್ರ. ಪ್ರತಿ ಗ್ರಾಮದಲ್ಲಿ 3-4 ಕೋರ್ದಪ್ಪ ದೈವಸ್ಥಾನ ಇದ್ದರೆ ನಮ್ಮ ನೀರ್ಮಾರ್ಗ ಪ್ರದೇಶದಲ್ಲಿ ಒಂದೇ ಒಂದು ಕೋರ್ದಪ್ಪ ದೈವಸ್ಥಾನ. ಎಲ್ಲ ಕ್ಷೇತ್ರ ಒಂದು ಹಿಂದೂಯೇತರ ಒಂದು ಇದು ಮಾಡಿದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾವೊಂದು ಗೌರವ ಕೊಡದಿದ್ದರೆ ಮುಸ್ಲಿಂ ಸಮಾಜದವರಿಗೆ ಇವತ್ತು ಕೊಡುವಂಥ ವಿಚಾರ. ಇಲ್ಲಿ ನಮ್ಮ ದೈವ ಬಂದು ರಾವು ಹಾಗಾದರೆ ಅವರು ಒಂದು ಕೋಳಿ ಕೊಡದಿದ್ದರೆ ಪ್ರಥಮವಾಗಿ ನಮ್ಮ ಮುಸ್ಲಿಂ ಸಮಾಜದವರಿಗೆ ಅವರದೊಂದು ಅದರ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ನೋಡಿ ಇಲ್ಲಿ ಚಾಮುಂಡಿ ಅಮ್ಮನ ಒಂದು ಆ ಗ್ರಿಲ್ ಎಲ್ಲ ಸ್ಟೀಲ್ನ ಎಲ್ಲ ಮಾಡಿದ್ದು ಒಂದು ಮನ್ಸೂರ್ ಅಂತ ಒಬ್ಬ ಮುಸ್ಲಿಂ ಸಮಾಜದ ವ್ಯಕ್ತಿ. ಇಲ್ಲಿ ನೋಡಿ ನಾವೊಂದು ಗ್ರೈನರ್ ಒಳಗೆ ಕೋರ್ದಪ್ಪ ಒಂದು ದೈವಸ್ಥಾನದ ಹೊರಗಡೆ ಗ್ರೈನೆಟ್ ಎಲ್ಲ ಹಾಕಿದ್ದು ಒಂದು ಅಬ್ದುಲ್ ಖಾದರ್ ಅಂತ ಒಬ್ಬ ವ್ಯಕ್ತಿ. ಅಂದರೆ ಇಲ್ಲಿ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಒಂದು ಸಾಮರಸ್ಯದ ಜೀವನ. ನಾವು ಇಲ್ಲಿಂದ ನೋಡಿ ಗಮನಿಸಿದ್ದಿದ್ದರೆ ಬಿತ್ತುಬಾದೆ ತನಕ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡೋದಿದ್ದರೆ ಒಂದು ನಮ್ಮ ಮಸೀದಿಯ ಬದ್ರಿಯಾ ಜುಮ್ಮಾ ಮಸೀದಿ ಬಿತ್ತುಬಾದೆ ಅವರು ಮಾಡುವಂಥ ವಿಚಾರ, ಅನ್ನ ಸಂತರ್ಪಣೆ ಮಾಡುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮ ಇರುವುದು, ಅಲ್ಲದ್ರೆ ನಮ್ಮ ಉಗ್ರಾಣ ಮಾಡುವಂಥ ವಿಚಾರ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲ ಒಂದು ಕ್ರಿಶ್ಚಿಯನ್ ಸಮಾಜದವರು ನಮಗೆ ಕೊಟ್ಟಂಥ ವಿಚಾರ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಯಾಕೆಂದರೆ ನಾವು ಈ ಹೊತ್ತಿಗೆ ಉಲ್ಲೇಖ ಮಾಡೋದು ಅಂದರೆ ಎಲ್ಲ ಧರ್ಮದವರು ನಾರಾಯಣ ಗುರುಗಳ ತತ್ವ ಕೂಡ ಆಗಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಆ ರೀತಿಯಲ್ಲಿ ಈ ನಮ್ಮ ಕಾರ್ಯಕ್ರಮಗಳು ನಡೀತಾ ಉಂಟು. ಏನೇ ಆಗಲಿ, ನೀರುಮಾರ್ಗ ಪ್ರದೇಶದಲ್ಲಿ ಕೇವಲ ಒಂದೇ ಒಂದು ಕೋರ್ದಪ್ಪು ದೇವಸ್ಥಾನಗಿದ್ದು 40 ವರ್ಷಗಳಿಂದ ಜೀರ್ಣೋದ್ಧಾರವಾಗದೆ ಇದೀಗ ಪುನಃ ಪ್ರತಿಷ್ಠಾನದ ಸಂಭ್ರಮದಲ್ಲಿದೆ. ಶಾಂತಿಗುರಿ ದೇವಸ್ಥಾನ ಜಾತಿ ಧರ್ಮ ಮೀರಿದ ಕ್ಷೇತ್ರವಾಗಿದ್ದು ಬ್ರಹ್ಮಕಲಶಕ್ಕೆ ಮುಸಲ್ಮಾನ, ಕ್ರೈಸ್ತರು ಎನ್ನದೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ನೀವು ಕೂಡ ದೈವ ಕ್ಷೇತ್ರಕ್ಕೆ ಬಂದು ದೈವದ ಆಶೀರ್ವಾದಕ್ಕೆ ಪಾತ್ರರಾಗಿ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್.